ಮಾಜಿ ಸಚಿವ ಪಾಟೀಲ್ ಅಮೃತ ಹಸ್ತದಿಂದ ಬೋಥಗಿ ಗ್ರಾಮದಲ್ಲಿ ಅಂಬೇಡ್ಕರ್ ಮೂರ್ತಿ ಅನಾವರಣ ಸಮಾರಂಭ. ಸಮಾಜದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಗುಣಮಟ್ಟದ ಶಿಕ್ಷಣ ಅಗತ್ಯ ಎಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿದರು. ತಾಲೂಕಿನ ಬೋಥಗಿ ಗ್ರಾಮದ ನೆಹರು ನಗರದಲ್ಲಿ ಭಾನುವಾರ ನಡೆದ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂತನ ಮೂರ್ತಿ ಅನಾವರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಘರ್ಜಿಸಲೇಬೇಕು ಎಂದು ಹೇಳುವುದರ ಮೂಲಕ ದೇಶದಲ್ಲಿನ ಅಸಮಾನತೆ ನಿವಾರಣೆಗೆ ಶಿಕ್ಷಣವೇ ಮೂಲ ಮದ್ದು ಎನ್ನುವುದು ಅಂಬೇಡ್ಕರ್ ವಿಚಾರವಾಗಿತ್ತು ಎಂದರು. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಎಲ್ಲರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸರಿ ದಾರಿಯಲ್ಲಿ ನಡೆದಾಗ ಮಾತ್ರ ಅಂಬೇಡ್ಕರ್ ಅವರ ಜಯಂತಿ ಹಾಗೂ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮಗಳಿಗೆ ವಿಶೇಷವಾದ ಅರ್ಥವು ಬರುತ್ತದೆ ಎಂದರು. ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವೀರಣ್ಣ ಪಾಟೀಲ್, ಅಬ್ದುಲ್ ಮನ್ನಾನ್ ಸೇಠ್, ಪಂಡಿತ್ ರಾವ್ ಚಿದ್ರಿ, ರಮೇಶ್ ಡಾಕುಳಗಿ, ಮಲ್ಲಿಕಾರ್ಜುನ್ ಮಾಳಶೆಟ್ಟಿ, ಮಲ್ಲಿಕಾರ್ಜುನ್ ಪ್ರಭಾ, ಸಮಿತಿ ಅಧ್ಯಕ್ಷ ಚಂದ್ರಕಾಂತ್ ಮೇಲ್ದೊಡ್ಡಿ, ಶಿವಕುಮಾರ್ ಬೆಳಕೇರ, ಹುಲಿಯಪ್ಪ ಠಾಕೂರ, ಬಾಬುರಾವ್ ಮೇಲ್ದೊಡ್ಡಿ, ಬಸವರಾಜ್ ಮೇಲ್ದೊಡ್ಡಿ, ಕುಪೇಂದ್ರ ಮೇಲ್ದೊಡ್ಡಿ, ಶೇಖರ್ ಮೇಲ್ದೊಡ್ಡಿ, ಅಭಿಷೇಕ್ ಬೋಲಾ ಹಾಗೂ ಸಂದೀಪ್ ನಡುವಿನಕೇರಿ, ಸಾಗರ್ ಮೇಲ್ದೊಡ್ಡಿ, ಮಹಂತೇಶ್ ಬೆಳಕೇರಿ, ಸೋಮನಾಥ್ ಮೇಲ್ದೊಡ್ಡಿ ಉಪಸ್ಥಿತರಿದ್ದರು. ನಮಸ್ಕಾರ. ನಾವು ಇವತ್ತಿನ ದಿನ ಏನಪ್ಪ ಅಂದರೆ ಹುಮನಾಬಾದ್ ತಾಲೂಕಿನ ಒಂದು ಬೋಟ್ಗಿ ಗ್ರಾಮದಲ್ಲಿದ್ದೀವಿ. ವಿಶೇಷವಾಗಿ ತಾವು ನೋಡ್ಬೋದು, ಇವತ್ತಿನ ದಿನ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಏನಪ್ಪ ಅಂದರೆ ಬೋಟ್ಗಿ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವೇ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿಯಾದಂಥ ಭವ್ಯವಾದಂಥ ಕಾರ್ಯಕ್ರಮ, ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿರುವಂಥ ಜನರು ಒಂದು DJ ಮೆರವಣಿಗೆ ಮೂಲಕವಾಗಿ ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರಿಗೆ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡು ಇವತ್ತಿನ ದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಬನ್ನಿ, ಈ ಕಾರ್ಯಕ್ರಮದ ಕುರಿತಾಗಿ ಒಂದು ಕಮಿಟಿಯವರು, ಊರಿನವರು ಏನು ಹೇಳ್ತಾರೆ ಅನ್ನೋದನ್ನು ಸ್ವತಃ ಅವರಿಂದನೇ ಕೇಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಅತಿ ವಿಜೃಂಭಣೆಯಿಂದ ಬೋತ್ಕಿ ಗ್ರಾಮದ ನೆಹರು ನಗರದಲ್ಲಿ ಬಹಳ ದಿನಗಳಿಂದ ಒಂದು ಕಾದು ಕೂತಿರುವ ಎಲ್ಲ ಜನರು ಇವತ್ತು ಅತಿ ವಿಜೃಂಭಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಅನಾವರಣ ಕಾರ್ಯಕ್ರಮದಿಂದ ಇಡೀ ಒಂದು ವಿಲೇಜ್ ಸುತ್ತಮುತ್ತ ಎಲ್ಲ ಹಳ್ಳಿದವರು ಬಂದು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೆ ಶಕ್ರಂಜವಾಡಿ ಆಗಿರ್ಬೋದು, ಮರ್ಕಲ್ ಸಿತ್ತಳಗೇರಿ ಹಾಗೂ ಮರ್ಕಲ್ ಬೋತ್ಗೆ ಎಲ್ಲ ಅಲ್ಲೂರು ನಿಂಬೂರ್ ಎಲ್ಲ ವಿಲೇಜ್ ಅವ್ರು ಬಂದು ಅತಿ ವಿಜೃಂಭಣೆ ಮಾಡಿ ಎಲ್ಲರಿಗೂ ಈ ಕಮಿಟಿ ವತಿಯಿಂದ ಹಾಗೂ ಈ ಬೋತ್ಗಿ ಮತ್ತು ನೆಹರು ನಗರ ಗ್ರಾಮ ವತಿಯಿಂದ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ನಾವು ತಿಳಿಸ್ತೀವಿ. ಏನು ಮಾಜಿ ಸಚಿವರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶನ ರಾಜಶೇಖರ್ ಪಾಟೀಲ್ ಸಾಹೇಬ್ರ ಒಂದು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಒಂದೇ ಮಾತು ಹೇಳಿದ್ರು ಅವರು, ನಮಗೆ ತನು ಮನ ಧನದಿಂದ ಎಷ್ಟೇ ಆಗಲಿ ಏನೇ ಆಗಲಿ ಅತಿ ವಿಜೃಂಭಣೆ ಕಾರ್ಯಕ್ರಮ ನೀವು ಮಾಡ್ರಿ ಅಂತೇಳಿ ಅವ್ರು ಆತ್ಮವಿಶ್ವಾಸ ಕೊಟ್ಟರು. ಇವತ್ತಿನ ಹಬ್ಬ ರೀತಿಯಲ್ಲೇ ಒಂದು ಒಂದು ಬೋತ್ಗಿ ಗ್ರಾಮದ ಹಬ್ಬ ರೀತಿಯಲ್ಲಿ ವಾತಾವರಣ ಆಗಿದೆ ಅಂತ ಹೇಳಕ್ಕೆ ನಾವು ತಪ್ಪಾಗಲ್ಲ. ಒಂದು DJ ಕಾರ್ಯಕ್ರಮ ಇರ್ಬೋದು, ನಾಯ್ತು ಲೈಟ್ ಶೋ ಇರ್ಬೋದು, ಲೇಜರ್ ಶೋ ಇರ್ಬೋದು, ಎಲ್ಲರೂ ಸಣ್ಣ ಹುಡುಗರಾಗೋ ಮತ್ತು ಯಂಗ್ ಯೂತ್ ಎಲ್ಲ ಹುಡುಗರೆಲ್ಲ ಎಲ್ಲರೂ ತನು ಮನದನ್ನ ದುಡ್ದು ಇವತ್ತು ಕಾರ್ಯಕ್ರಮಕ್ಕೆ ಬಹಳ ಒಂದು ಅನುಕೂಲ ಮಾಡಿಕೊಟ್ಟು ಯಶಸ್ವಿಗೊಳಿಸಿದ್ದಾರೆ. ತಮ್ಮ ಬೋತ್ಗಿ ಗ್ರಾಮದ ಹಾಗೂ ನೆಹರು ಗ್ರಾಮದ ಎಲ್ಲರಿಗೂ ಸದಸ್ಯರಿಗೂ ನಾವು ಧನ್ಯವಾದಗಳು ತಿಳಿಸ್ತೀವಿ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದ ಒಂದು ಕಾನ್ಸ್ಟಿಟ್ಯೂಷನ್ ಪಿತಾಮಹ ಎಂದು ಯಾರು ಕರಿತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಕರಿತೀವಿ ಭಾರತ ಪಿತಾಮಹ ಅಂತೇಳಿ. ಅವರಿಗೆ ಕಾನ್ಸ್ಟಿಟ್ಯೂಷನ್ ಒಂದು ರಚನೆ ಮಾಡೋಕ್ಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲವನ್ನು ತಗೊಂಡು ಅತಿ ಪರಿಶ್ರಮದಿಂದ ಇಷ್ಟೊಂದು ಸಮಯ ತಗೊಂಡು ರಚನೆ ಮಾಡಿದಾರ. ಅಂತ ರಚನೆಗೆ ನಾವು ಇದು ಮಾಡ್ತೀವಿ. ಇನ್ನೊಂದು ಏನಂತಂದ್ರೆ, ಸಂವಿಧಾನ ಕಾನ್ಸ್ಟಿಟ್ಯೂಷನ್ಗೆ ಯಾರಾದರೂ ಒಂದು ಕಪ್ಪಿ ಚುಕ್ಕಿ ಮಾತಾಡೋದಲ್ಲಿ ಸಂವಿಧಾನ ಬಗ್ಗೆ ಅವಹೇಳನಿಕೆ ಯಾರಾದರೂ ಕೊಟ್ಟರ ಅಂತಕ್ಕೆ ನಾವು ಯಾರಿಗೂ ಸಹಿಸ್ಲಕ್ಕಾಗಲ್ಲ. ಮತ್ತು ನಾ ಈ ಒಂದು ಮಾಧ್ಯಮ ಮುಖಾಂತರ ನಾವು ಹೇಳ್ತೀವಿ. ನಮ್ಮ ಬೋತ್ಗಿ ಗ್ರಾಮದಲ್ಲಿ ಒಂದು 32 ವರ್ಷ ಹಿಡಿದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮೂರ್ತಿ ಉದ್ಘಾಟನೆ ಮಾಡ್ಬೇಕಂತಂದ್ರೆ ಸಮಯ ಕಲಿತೆ ಬಂದಿಲ್ಲ. ಅದಕ್ಕೆ ಮಾಡ್ಬೇಕಂದ್ರೆ ಇದು ಸಮಯ ಎಷ್ಟು 32 ವರ್ಷ ಆಗಿತ್ತು. ಇವತ್ತು ಸಮಯ ಕಲ್ತಿದೆ. ನಮ್ದು ಊರು ಗಣ ವ್ಯಕ್ತಿಗಳು, ಊರು ಹಿರಿಯರು ಎಲ್ಲರೂ, ಅಕ್ಕ ತಂಗಿದ್ರು, ಅಣ್ಣ ತಮ್ಮಿದ್ರು ಎಲ್ಲರೂ ಸಹಕಾರ ಕೊಟ್ಟರು ನಮಗೆ ಅದಕ್ಕೆ ಮಾಡ್ಬೇಕಂತಂದ್ರೆ ಈ ಸಮಯದಲ್ಲಿ ಆಗಿದೆ. ಅದಕ್ಕಾಗಿ ಎಲ್ಲರೂ ಸಹಕಾರ ಅದ. ಮತ್ತು ಇನ್ನೂ ಒಂದು ಮಾಜಿ ಮಂತ್ರಿಗಳಾದಂಥ ರಾಜಶೇಖರ್ ಪಾಟೀಲ್ ಸಾಹೇಬ್ರದು, ಅವರು ಮಾಜಿ MLC ಆದಂಥ ಭೀಮರಾವ್ ಪಾಟೀಲ್ ಸಾಹೇಬರು ಹಾಗೂ ಚಂದ್ರಶೇಖರ್ ಪಾಟೀಲ್ ಸಾಹೇಬರು ಹಾಗೂ ಅಭಿಷೇಕ್ ಪಾಟೀಲ್ ಸಾಹೇಬರು ಎಲ್ಲರದ್ದು ಸಹಕಾರ ನಮ್ಮ ಮೇಲೆ ಇದೆ ಅಂತೇಳಿ ಈ ಸಲ ಅವರೇನು ಅನುದಾನದಿಂದ ನಾವು ಇದೊಂದು ಉದ್ಘಾಟನೆ ಮಾಡಿದೆವು. ಭಾಳ ನಮ್ಮ ಹುಮನಾಬಾದ್ ತಾಲೂಕಿನ ಜನತೆಗೆ ನಾನು ಏನು ಹೇಳ್ತೀನಿ, ಭಾಳ ನಮ್ಮಲ್ಲಿ ಬಂದು ಒಂದು ಸಣ್ಣ ಹಳ್ಳಿ ಬೋತ್ಗಿ ಅಂದರೆ ಎಲ್ಲಕ್ಕ ನಮ್ಮ ಗ್ರಾಮ ಪಂಚಾಯತ್ ಸಿತಳಗರದಲ್ಲಿ 5 ಊರಲ್ಲಿ ಸಣ್ಣ ಹಳ್ಳಿ ಇದು.
ಸಣ್ಣ ಹಳ್ಳಿಯಲ್ಲಿ ಇಷ್ಟು ಜನ ಬರ್ತದಂತ ನನಗೆ ಗೊತ್ತಿಲ್ಲ. ಇಷ್ಟು ಭಯಂಕರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಉದ್ಘಾಟನೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಏನೋ ಆಗ್ಯದ, ಭಾಳ ಒಳ್ಳೇದಾಗ್ಯದ. ಎಲ್ಲರೂ ಹುಮ್ನಾಬಾದ್ ತಾಲೂಕು ಜನರಿಗೆ ನಾವು ಧನ್ಯವಾದ ಹೇಳಿ ಒಂದು ಬೋತಿ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದು ನಾವು ಸುಮಾರು ವರ್ಷಗಳಿಂದ ಇದನ್ನು ನೆನೆಗುದಿಗೆ ಬಿದ್ದಿತ್ತು. ಇದಕ್ಕೆ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರ ಒಂದು ಇದರಿಂದ ಏನಪ್ಪ ಅಂದ್ರೆ ಇವತ್ತು ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ. ಈಗ ನಮ್ಗೆ ಭಾಳ ಸಂತೋಷ ಆಗ್ತದೆ. ಈ ಊರಾಗ ನಾವೆಂದೂ ಇಂಥ ಪ್ರೋಗ್ರಾಮ್ ನೋಡಿದಿಲ್ಲ. ಇಷ್ಟು ಜನ ಬಂದಿತ್ತು ನಮ್ಮಲ್ಲಿ. ಸುಮಾರು ಒಂದು 5,000 ಜನ ಬಂದು ಸೇರಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಾಲೂಕಿನಲ್ಲಿ ನಮ್ಮ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಈ ತರ ಎಲ್ಲಿ ಇಲ್ಲ. ನಾವು ಬಿಟ್ಟು ನಮ್ಮಲ್ಲೇ ಬೋತ್ಗಿದಾಗೆ ಮಾಡಿದೆವು, ನಾವು ನಿರ್ಮಾಣ ಮಾಡಿದೆವು. ಬೋಲೋ ಭೀಮ ಭಗವಾನ್ ಕಿ, ಬೋಲೋ ಭೀಮ ಭಗವಾನ್ ಕಿ. 22 ತಾರೀಕು ಜೂನ್ 6ರಂದು ನಮ್ಮ ನೇರನಗರ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ವಿಜೃಂಭಣೆಯಿಂದ ಆಚರಿಸಿದರು. ಮುಖ್ಯ ಅತಿಥಿಯಾಗಿ ಕಾರ್ಯನಿರ್ವಹಿಸಿದರು ಪಾಟೀಲ್ ಸಾಹೇಬರು ಹಾಗೂ ಅರವಿಂದ್ ಅರಳಿ, ನಮ್ಮ ಗ್ರಾಮದ ನಮ್ಮ ಚಿಕ್ಕಪ್ಪನಾದ ಚಂದ್ರಕಾಂತ್ ಮೇಲ್ದೊಡ್ಡಿ ಅವರು ಹಾಗೂ ಅವರ ಸಹ ಪಾರ್ಟಿಗಳನ್ನು ಮುಖ್ಯ ಹೀರೋಗಳು, ಮುಖ್ಯ ಅತಿಥಿಗಳು ಅವರೆಲ್ಲ ಕೂಡಿ ಅವರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಜೈ ಭೀಮ್ ಅಂತ ಹೇಳುತ್ತೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.